ಶ್ರೀರಾಮಚಂದ್ರನ ಭವ್ಯವಾದಂತಹ ರಾಮ ಮಂದಿರ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗಲಿದೆ. ಬೇರೆ ಬೇರೆ ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಸಾಧು ಸಂತರು, VIP ಗಳು, ಕರಸೇವಕರಾಗಿ ಕೆಲಸ ಮಾಡಿದಂಥವರು ಎಲ್ರಿಗೂ, ದೇಶ ವಿದೇಶಗಳಿಂದ ಎಲ್ರಿಗೂ ಆಹ್ವಾನ ಸಿಗ್ತಾ ಇದೆ. ಎಲ್ಲರೂ ಸಿದ್ಧವಾಗಿದ್ದಾರೆ 22ನೇ ತಾರೀಕು ಲೋಕಾರ್ಪಣೆಯಾಗುವಂಥ ಶ್ರೀರಾಮನನ್ನು ನೋಡೋದಕ್ಕೆ, ಶ್ರೀರಾಮನ ಭವ್ಯ ಮೂರ್ತಿಯನ್ನು ನೋಡೋದಕ್ಕೆ, ರಾಮಲಲ್ಲನ ನೋಡೋದಕ್ಕೆ. ಈ ನಡುವೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಈ ಹಿಂದೆ ನೇಪಾಳದಿಂದ ಒಂದು ಕಲ್ಲನ್ನು ತರಲಾಯಿತು, ವರ್ಕೌಟ್ ಆಗಲಿಲ್ಲ. ಕರ್ನಾಟಕದಿಂದ ಒಂದು ಕಲ್ಲು ಹೋಗಿದೆ, ಮತ್ತೊಂದು ಕಡೆಯಿಂದ ಕಲ್ಲು ಹೋಗಿದೆ ಶ್ರೀರಾಮನ ಭವ್ಯ ಮೂರ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ. ಈ ನಡುವೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಶ್ರೀರಾಮನ ಮೂರ್ತಿಯನ್ನು ಮುಸ್ಲಿಂ ಶಿಲ್ಪಿಗಳು ಕೆತ್ತುತ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ ಶ್ರೀರಾಮನ ಮೂರ್ತಿಯನ್ನು. ಇದು ಅನೇಕರಿಗೆ ದೊಡ್ಡ ನುಂಗಲಾರದ ಬಿಸಿ ತುಪ್ಪ, ಟೆನ್ಷನ್ನು, ಆಮೇಲೆ ಇನ್ನು ಕೆಲವರು ಯಾಕಾಗಬಾರ್ದು ಈ ರೀತಿಯೆಲ್ಲ ಲೆಕ್ಕಾಚಾರಗಳು ಬಂತು. ಆಮೇಲೆ ಸೋಷಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ವೈರಲ್ ಆಗ್ತಾ ಇದೆ. ನೋಡಿ ಕೆತ್ತುತ್ತಾ ಇದ್ದಾರೆ, ಈಗೇನು ಹೇಳ್ತೀರಿ, ಮತ್ತೊಂದು ಹಿಂಗೆಲ್ಲ ಬಂತು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯ ಬೆನ್ನತ್ತಿ ಹೋದಾಗ ಹಲವು ಸತ್ಯಗಳು ಗೊತ್ತಾಗೋಯ್ತು, ತುಂಬ ವಿಚಾರಗಳು ಬಂತು. ಹಾಗಿದ್ರೆ ಬನ್ನಿ, ಶ್ರೀರಾಮನ ವಿಗ್ರಹ, ಅಯೋಧ್ಯೆ ಶ್ರೀರಾಮನ ವಿಗ್ರಹ ಅಂದರೆ ಪ್ರಾಣ ಪ್ರತಿಷ್ಠೆಯಾಗುವ ಶ್ರೀರಾಮನ ವಿಗ್ರಹ ಮತ್ತು ಸುಳ್ಳು ಏನೇನು? ಸುಳ್ಳು ಏನಪ್ಪ ಅಂತಂದರೆ, ಹರಿದಾಡ್ತಾ ಇರೋದು ಪಶ್ಚಿಮ ಬಂಗಾಳದ 24 ಪರಗಣದ 2 ಮುಸ್ಲಿಂ ಶಿಲ್ಪಿಗಳು ಶ್ರೀರಾಮನ ವಿಗ್ರಹವನ್ನು ಕೆತ್ತುತ್ತಾ ಇದ್ದಾರೆ. ರಾಮ ಮಂದಿರದ ಉದ್ಘಾಟನೆಗೆ ರಾಮನ ವಿಗ್ರಹವನ್ನು ರೂಪಿಸಿದವರು ಈ 2 ಮುಸ್ಲಿಮರು. ಇದು ಬರ್ತಾ ಇರೋದು ಸುದ್ದಿ, ಬಟ್ ಇದು ಸುಳ್ಳು ಸುದ್ದಿ. ಮೊಹಮ್ಮದ್ ಜಮಾಲುದ್ದೀನ್ ಮತ್ತು ಮಗ ಬಿಟ್ಟೂರವರು ಶ್ರೀರಾಮನ ಭವ್ಯ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಭವ್ಯವಾದ ರಾಮನ ಪ್ರತಿಮೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವರು ಸೃಷ್ಟಿ ಮಾಡಿದಂಥ ರಾಮನ ವಿಗ್ರಹವೇ ಅಲ್ಲಿ ಪ್ರತಿಷ್ಠಾಪನೆಯಾಗತ್ತೆ. ಈ ವಿಗ್ರಹಕ್ಕೆ ಇಷ್ಟಿಷ್ಟು ರೂಪಾಯಿಯಷ್ಟು ದುಡ್ಡು ಖರ್ಚಾಗತ್ತೆ, ವೆಚ್ಚವಾಗತ್ತೆ. ಈ ರೀತಿಯೆಲ್ಲ ಸೋಷಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಪಾಯಿಂಟು, ಜೇಡಿ ಮಣ್ಣಿಗೆ ಹೋಲಿಸಿದರೆ ಫೈಬರ್ ಪ್ರತಿಮೆಗಳ ವೆಚ್ಚ ಹೆಚ್ಚು, ಹೀಗೆಲ್ಲ. ಉತ್ತಮ ಬಾಳಿಕೆ ಬರ್ತದೆ, ಹವಾಮಾನಕ್ಕೆ ಪ್ರತಿರೋಧ ಒಡ್ಡುತ್ತದೆ, ಹವಾಮಾನ ಇದೆಲ್ಲ ಬರ್ತಾ ಇದೆ. ಆದರೆ ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ. ಹಾಗಿದ್ರೆ ಅಸಲಿ ಸತ್ಯ ಏನು ನಿಮ್ಗೆ ಹೇಳ್ಬಿಡ್ತೀನಿ ಎಲ್ಲ ರಾಮ ಭಕ್ತರಿಗೆ. ರಾಮಲಲ್ಲಾನ ಪ್ರತಿಮೆ 90% ಸಿದ್ಧವಾಗಿದೆ, 100% ಆಗ್ತಾ ಬಂದಿದೆ. ಪ್ರತಿಮೆಯ ಅಂತಿಮ ಕೆಲಸ ಮಾತ್ರ ಬಾಕಿ ಉಳಿದಿದೆ. ಶ್ರೀರಾಮಚಂದ್ರನ ಪ್ರತಿಮೆಯ ಪ್ರಾಣ ಪ್ರತಿಷ್ಠೆಯಾಗುವ ಪ್ರತಿಮೆಯ ಕೆಲವು ಕೆಲಸಗಳು ಮಾತ್ರ ಬಾಕಿ ಉಳಿದಿದೆ. 2 ಪ್ರತಿಮೆ ನಿರ್ಮಿಸಲು 2 ಕಲ್ಲನ್ನು ಬಳಕೆ ಮಾಡಲಾಗಿದೆ. ಗಂಡಕಿ ನದಿಯಿಂದ ಒಂದು ತಂದಿದ್ರು, ಅದು ವರ್ಕೌಟ್ ಆಗಲಿಲ್ಲ. ಮತ್ತು ಕರ್ನಾಟಕದಿಂದ ಒಂದು ಹೋಗಿದೆ, ಕಾರ್ಕಳ ಕಡೆಯಿಂದ. ಕರ್ನಾಟಕದ ಒಂದು ಕಲ್ಲು ಮತ್ತು ರಾಜಸ್ಥಾನದ ಒಂದು ಶಿಲೆ, ಕರ್ನಾಟಕದ ಒಂದು ಶಿಲೆ ಮತ್ತು ರಾಜಸ್ಥಾನದ ಒಂದು ಶಿಲೆ. ಆಮೇಲೆ ಅದನ್ನು ಕೆತ್ತುತ್ತಾ ಇರೋರು ಯಾರು ಗೊತ್ತಾ? ಕರ್ನಾಟಕದ ಅರುಣ್ ಯೋಗಿರಾಜ್ ಮತ್ತು ಗಣೇಶ್ ಭಟ್ರು. ಆಮೇಲೆ ಜೈಪುರ ಮೂಲದ ಸತ್ಯನಾರಾಯಣ ಪಾಂಡೆ ಶಿಲ್ಪಿಗಳು. ಈಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿರ್ಬೋದು. ಹಾಗಾಗಿ ಯಾವುದೇ ರೀತಿಯ ಕನ್ಫ್ಯೂಷನ್ಗೆ ಒಳಗಾಗಬೇಡಿ, ಅದನ್ನಲ್ಲೇ ಬಿಟ್ಟುಬಿಡಿ, ತೊಂದರೆ ಇಲ್ಲ. ಆಮೇಲೆ ವೈರಲ್ ಆಗ್ತಿರೋ ಫೋಟೋ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ವೈರಲ್ ಒಂದು ಫೋಟೋ ಈ ಥರ ವೈರಲ್ ಆಗ್ತಾ ಇದೆ. ಈ ಫೋಟೋವನ್ನು, ಈ ವಿಗ್ರಹವನ್ನು ಮುಸ್ಲಿಂ ಶಿಲ್ಪಿಗಳು ರೆಡಿ ಮಾಡ್ತಾ ಇದ್ದಾರೆ. ಇದುವೇ ಪ್ರತಿಷ್ಠಾಪನೆ ಆಗೋದು ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ. ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಒಂದು ಗ್ಯಾರಂಟಿ ಕೊಡ್ತಾ ಇದೆ. ಹೇಗೆ ಗ್ಯಾರಂಟಿ ಕೊಡ್ತಾ ಇದೆ ಅಂತಂದರೆ, ಇದೀಗ ನಮ್ಮ ಜೊತೆ ಕರ್ನಾಟಕದ ಅರುಣ್ ಯೋಗಿರಾಜ್, ಯಾಕೆಂತಂದರೆ ಈ ಪ್ರತಿಮೆ ನಿರ್ಮಾಣ ಮಾಡ್ತಾ ಇರುವ ಟೀಮಲ್ಲಿರುವ ಅರುಣ್ ಯೋಗಿರಾಜ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್ ಯೋಗಿರಾಜ್ ಸರ್, ನಮಸ್ತೆ. ಸರ್ ನಮಸ್ತೆ. ಭಾಳ ಖುಷಿ ಆಗ್ತಾ ಇದೆ ನಿಮ್ಮನ್ನು ಇವತ್ತು ರಿಪಬ್ಲಿಕ್ ಕನ್ನಡದ ಮುಖಾಂತರ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ, ಅಲ್ಲಿ ಅಯೋಧ್ಯೆ ಶ್ರೀರಾಮಚಂದ್ರನ ಆ ವಿಗ್ರಹವನ್ನು, ಪ್ರತಿಷ್ಠಾಪನೆ ಆಗುವಂಥ ವಿಗ್ರಹವನ್ನು ಸ್ಪರ್ಶ ಮಾಡುವಂಥವರು ನೀವು ಕೂಡ ಅಂತ. ಯಾಕೆಂದರೆ ದೂರದಿಂದ ನೋಡಲಿಕ್ಕೆ ಮಾತ್ರ ಅವಕಾಶ ಸಿಗುವಂಥದ್ದು. ಇದರ ಜೊತೆಗೆ ಒಂದು ಖೇದ, ಒಂದು ಬೇಸರ ಇದೆ, ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಅದನ್ನು ಹೋಗಲಾಡಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಇಡೀ ರಾಜ್ಯದ ಜನರಿಗೆ, ಇಡೀ ದೇಶದ ಜನರಿಗೆ ಯೋಗಿರಾಜ್ ಅವರೇ ಏನು ಹೇಳೋದಕ್ಕೆ ಬಯಸ್ತೀರಿ ಮೊದಲಿಗೆ ಈ ಸುಳ್ಳು ಸುದ್ದಿ ಬಗ್ಗೆ? ನನಗೆ ಈ ಸುದ್ದಿ ಕೇಳಿದ್ರೆ ನನಗೆ ಒಂದು ತಮಾಷೆ ರೀತಿ ಅನ್ನಿಸ್ತು. ಏನಕ್ಕೆ ಅಂದ್ರೆ ಇದೊಂದು ಸೆಲೆಕ್ಷನ್ ಪ್ರೊಸೆಸ್ ಬಹಳ ಟಫ್ ಆಗಿರುತ್ತೆ.
ದೇಶದ ಮಹಾನ್ ಕಲಾವಿದರುಗಳನ್ನೆಲ್ಲ ಇನ್ವೈಟ್ ಮಾಡಿರ್ತಾರೆ. ಜೊತೆಗೆ ಈ ಶ್ರೀರಾಮ ಜನ್ಮಭೂಮಿಯ ಆ ಏನಂತಾರೆ ಟ್ರಸ್ಟ್ ಮೆಂಬರ್ಸ್ ಇಂದ ಹಿಡಿದು ಮತ್ತೆ ಕಟ್ಟಡ ನಿರ್ಮಾಣದ ಚೇರ್ಮನ್ ನಿಪೇಂದ್ರ ಮಿಶ್ರಾ ಅವರು ಪ್ರತಿಯೊಬ್ಬರು ಸಣ್ಣ ಸಣ್ಣ ಸೂಕ್ಷ್ಮವಾಗಿ ಗಮನದಿಂದ ಕೆಲಸ ಕೊಟ್ಟಿರ್ತಾರೆ. ಈ ಒಂದು ಸುದ್ದಿ ತುಂಬಾ ತಮಾಷೆ ಅಂತ ಅನ್ನಿಸ್ತು ಏನೋ, ಯಾಕಂದ್ರೆ ಮಾಡಿದವರು ಎಲ್ಲ ಒಟ್ಟಿಗೆ ಇದ್ವಿ ನಾವೆಲ್ಲ. ಈ ವಿಷಯ ಕೇಳಿ ನನಗೆ ಹೊಸ್ತು ಏನು ಏನಕ್ಕೆ ಬರ್ತಿದೆ ನನಗೂ ಗೊತ್ತಿಲ್ಲ ವಿಷಯ. ಓಕೆ, ಅದಕ್ಕೊಂದು ಸ್ಪಷ್ಟೀಕರಣ ಏನು ಕೊಡೋಕೆ ಬಯಸ್ತೀರಿ? ಈಗ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ಓಕೆ ಶ್ರೀರಾಮಚಂದ್ರನ ವಿಗ್ರಹವನ್ನು ಮುಸ್ಲಿಮರು ಮಾಡ್ತಾ ಇದ್ದಾರಂತೆ, ಆಮೇಲೆ ಪಶ್ಚಿಮ ಬಂಗಾಳದ 24 ಪರಗಣದ ಮುಸ್ಲಿಮರಂತೆ, ಹೀಗೆಲ್ಲ ಬರ್ತಾ ಇದೆ. ಇದಕ್ಕೆ ಕೆಲವರು ನಂಬ್ತಾರೆ, ಅದನ್ನು ಇಲ್ಲ ಅಂತಲ್ಲ. ಇದಕ್ಕೆ ಒಂದು ಕ್ಲಾರಿಟಿ ಬೇಕಾಗಿತ್ತು ನಿಮ್ಮಿಂದ ರಾಜ್ಯದ ಜನರಿಗೆ, ದೇಶದ ಜನರಿಗೆ. ಪ್ರೋಸೆಸ್ ಹೇಗಾಯ್ತು ಅಂತ ನಾನು ಹೇಳ್ಬೋದು ಬೇಕಾದ್ರೆ, ಯಾಕಂದ್ರೆ ಆದ್ಮೇಲೆ ಇಲ್ಲ ನೋಡಿ. ಸೆಲೆಕ್ಷನ್ ಪ್ರೋಸೆಸ್ಗೆ ನಮ್ಮ ದೇಶದ ಎಲ್ಲಾ ಶಿಲ್ಪಿಗಳು ಒಂದು ಪ್ರಯತ್ನ ಮಾಡಿರ್ತಾರೆ, ನಮ್ಮ ಮೂಲ ವಿಗ್ರಹ ಮಾಡ್ಬೇಕು ಅಂತ. ಎಲ್ಲರದ್ದು ಒಂದು ಕನಸು ಸಹ ಆಗಿರುತ್ತೆ. ಆದ್ರೆ ನಮ್ಮ ಕನ್ಸ್ಟ್ರಕ್ಷನ್ ಕಮಿಟಿ ಆಗಿರ್ಬೋದು, ಶ್ರೀರಾಮ ಜನ್ಮಭೂಮಿಯವರು ಪ್ರತಿಯೊಬ್ಬರದು ಅಂದ್ರೆ ಮುಂಚೆ ಏನ್ ಕೆಲಸ ಮಾಡಿರ್ತಾರೆ ಅನ್ನೋ ಒಂದು ಫೋಟೋಸ್ಗಳ ಸಮೇತ ನಾವು ಡಾಕ್ಯುಮೆಂಟ್ ಸಮೇತ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಜೊತೆಗೆ ಆ ಶಿಲ್ಪಿಗಳ ಬಗ್ಗೆ ಪ್ರತಿಯೊಂದು ವಿಚಾರಗಳು ಅವ್ರಿಗೆ ಗೊತ್ತಿದೆ. ಅದಾದ್ಮೇಲೆ ನಮ್ಮನ್ನು ಮಾಡೋದು. ಸೊ ಈ ರೀತಿ ಇದ್ದಾಗ ನಮ್ಮ ಇದು ಒಡಿಸ್ಸಾದಿಂದ ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರು ನಮ್ಮ ಸುದರ್ಶನ್ ಸಾಹು ಅವರಿದ್ರು. ಜೊತೆಗೆ ಬೇರೆ ರಾಜ್ಯಗಳಿಂದನೂ ಕಲಾವಿದರಿದ್ರು. ಕೊನೆಗೆ 3 ಜನರನ್ನ ಫೈನಲೈಸ್ ಮಾಡ್ತಾರೆ. ಅದುವೇ ಪ್ಯೂರ್ಲಿ ಅವರು ಮುಂಚೆ ಏನು ವರ್ಕ್ ಮಾಡಿರ್ತಾರೆ ಅದ್ರ ಮೇಲೆನೆ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಈ ಒಂದು ಸೆಲೆಕ್ಷನ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆಮೇಲೆ ನಮ್ಗೊಂದು ಕಂಡೀಷನ್ ಆಗ್ತಾರೆ, ಅವರು ನೀವು ರಾಮನ ಜನ್ಮಭೂಮಿ, ರಾಮ ಹುಟ್ಟಿದ ಜಾಗದಲ್ಲೇ ಬಂದು ಒಂದು ರಾಮನ ವಿಗ್ರಹ ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ನಾವೆಲ್ಲರೂ ಸುಮಾರು 6 ತಿಂಗಳಿಂದ ನಾವು ಇಲ್ಲಿ ಅಯೋಧ್ಯೆಯಲ್ಲೇ ಇದ್ದೀವಿ. ನಾವು 6 ತಿಂಗಳು ಅಯೋಧ್ಯೆಯಲ್ಲೇ ಇದ್ದೀವಿ. ಜೊತೆಗೆ ಇನ್ನ 2 ಕಲಾವಿದರು ಸಹ ನಮ್ಮ ಜೊತೆನೆ ಇದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಇಲ್ಲಿ. ಆದ್ರೆ ಒಂದು ವಿಶೇಷ ಏನಂದ್ರೆ ನಾವ್ ಯಾರು ಏನ್ ಮಾಡಿದೀವಿ ಅಂತ ಯಾರು ಒಬ್ರು ನೋಡಿಲ್ಲ. ನಾವು ಜೊತೆಲೆ ಮೂರತ್ವೆ. ಯಾಕಂದ್ರೆ ದೇಶಕ್ಕೆ ಒಂದು ವಿಶೇಷವಾದ ತುಂಬಾ ವೈಭವವಾದ ನಮ್ಮ ಶಿಲ್ಪಶಾಸ್ತ್ರ ಮತ್ತೆ ಪ್ರತಿಯೊಂದು ರಾಜ್ಯದ ಶಿಲ್ಪದ ಒಂದು ಸೊಗಡನ್ನ ಸೇರಿಸಿ ಒಂದು ನಿರ್ಮಾಣ ಮಾಡೋ ಒಂದು ದೊಡ್ಡ ಜವಾಬ್ದಾರಿನ ಎಲ್ಲಾರು ಹೊತ್ತಿದೀವಿ. ಅದರಿಂದ ಯಾರು ಕಾಪಿ ಮಾಡೋದ್ ಬೇಡ, ಎಲ್ಲಾರ್ದು ಒಂದು ವರ್ಸಟೈಲ್ ಆಗಿ ಬರ್ಲಿ, ಒಂದು ಬೆಸ್ಟ್ ನಮ್ಮ ದೇಶಕ್ಕೆ ಸಿಗ್ಲಿ ಅಂತ ನಾವು ನಮ್ಮಲ್ಲೇ ಯಾರು ನಮಗೆ ಇದು ಕಂಡೀಷನ್ ಕಷ್ಟವ್ರು ಹಾಕಿರಲಿಲ್ಲ, ನಾವು ಕಂಡೀಷನ್ ಹಾಕೊಂಡಿದ್ವಿ. ಎಲ್ಲಾರು ವ್ಯಕ್ತಿ. ಓಕೆ, ಮತ್ತೊಂದು ಕಡೆ ಗಂಡಕಿ ನದಿಯಿಂದ ಕೂಡ ಒಂದು ಇದು ಕಲ್ಲನ್ನು ತರಲಾಗಿತ್ತು ಶಿಲ್ಪವನ್ನು ಕೆತ್ತೋದಕ್ಕೆ, ಆದರೆ ಅದು ಆಗಲಿಲ್ಲ. ಮತ್ತೊಂದು ಕಡೆ ಕರ್ನಾಟಕದಿಂದ ಕೂಡ ಇದೆ, ಕರ್ನಾಟಕದ ಕಲ್ಲಿದೆ. ಯಾಕೆಂತಂದರೆ ಕೇದಾರನಾಥಕ್ಕೆ ಹೋದಾಗ ಅಲ್ಲಿ ಗಂಧಪ್ರಸಾದ ಇರುತ್ತೆ. ಗಂಧಪ್ರಸಾದವನ್ನು ನಮಗೆ ಆಶ್ಚರ್ಯ ಆಗುತ್ತೆ. ಗಂಧಪ್ರಸಾದವನ್ನು ನೋಡಿದಾಗ ನಮಗೆ ಗಂಧಪ್ರಸಾದ ನಮ್ಮ ಭಾಗದಲ್ಲಲ್ವ ಸಿಗೋದು, ಆ ಕಡೆಯಲ್ಲೆಲ್ಲ ಗಂಧಪ್ರಸಾದ ಕೊಡೋದಿಲ್ಲ. ನೀವು ಕೇದಾರನಾಥ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಗಂಧಪ್ರಸಾದ ಇರುತ್ತೆ. ಯಾಕೆಂದರೆ ನಮ್ಮ ಉಡುಪಿ ಮೂಲದ ಪುರೋಹಿತರು ಅಲ್ಲಿ ಕೆಲಸ ಮಾಡುವಂಥದ್ದು. ಆಮೇಲೆ ನೇಪಾಳದಲ್ಲೂ ಕೂಡ ಅಷ್ಟೇ ಅದನ್ನು ಕೊಡ್ತಾರೆ. ಸೊ ಹಾಗಾಗಿ ಒಂದಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅರುಣ್ ಯೋಗಿರಾಜ್ ಅವರು. ಏನೊಂದು ವೈರಲ್ ಆಗ್ತಾ ಇದೆ ಅದು ಸುಳ್ಳು ಸುದ್ದಿ. ಮುಸ್ಲಿಮರು ಮಾಡ್ತಾ ಇದ್ದಾರೆ ಮತ್ತೊಂದಲ್ಲ, ಹಾಗಂತ ಅವ್ರು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾರ್ಯಾರಿಗೆ ಆ ಒಂದು ಕಲೆ ಒಲಿದಿರುತ್ತೆ ಅವರು ಮಾಡ್ತಾರೆ. ಆದರೆ ಕೆಲವೊಂದು ನಿಯಮಾವಳಿಗಳನ್ನು ಆಯಾಯ ದೇವಸ್ಥಾನಗಳು ರೂಪಿಸಿರ್ತವೆ. ಸೊ ಹಾಗಿರುವಾಗ ಈಗ ಏನು ಒಂದು ಸುಳ್ಳು ಸುದ್ದಿ ಪ್ರಸಾರ ಆಗ್ತಾ ಇದೆ, ಪಶ್ಚಿಮ ಬಂಗಾಳದ 24 ಪರಗಣದ 2 ಜಮಾಲುದ್ದೀನ್ ಮಾಗು ಅವರ ಮಗ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು, ಅದು ಸುಳ್ಳು ಸುದ್ದಿ, ಅದಲ್ಲ. ಈಗ ಅರುಣ್ ಯೋಗಿರಾಜ್ ಅವರು ಮತ್ತೊಮ್ಮೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಅರುಣ್ ಯೋಗಿರಾಜ್ ಅವರೇ, ಒಂದು ಗಂಡಕಿಯಿಂದ ಒಂದು ಕಲ್ಲನ್ನು ತರಲಾಗಿತ್ತು, ಆಮೇಲೆ ರಾಜಸ್ಥಾನದಿಂದ ಒಂದು ಕಲ್ಲು, ಆನಂತರ ಕರ್ನಾಟಕದಿಂದ ಒಂದು ಹೋಗುತ್ತೆ, ಒಂದು ಆಗೋದಿಲ್ಲ ಅಂತ ಆಗುತ್ತೆ. ಸೊ ಕರ್ನಾಟಕದಿಂದ ಒಂದು ಕಲ್ಲು ಹೋಗ್ತಾ ಇದೆ, ಆಮೇಲೆ ಅದರಲ್ಲಿ ಶ್ರೀರಾಮಚಂದ್ರ ಇರ್ತಾನೆ, ಆಮೇಲೆ ನಮ್ಮ ಕನ್ನಡದ ಶಿಲ್ಪಿಗಳಿರ್ತಾರೆ. ಸೊ ನಮಗೆ ಕೂಡ ಭಾಳ ಒಂದು ಖುಷಿ ವಿಚಾರ. ಯಾವತ್ತಾದರೂ ಇನ್ನೂ 1000 ವರ್ಷಗಳ ತನಕ ಆ ದೇವಸ್ಥಾನ ಒಂಚೂರು ಅಲಗಾಡೋದಿಲ್ಲ ಅನ್ನುವಂಥ ಸುದ್ದಿಯನ್ನು ನಿನ್ನೆ ನಾವು ಹೇಳಿದ್ವಿ. ಅಂದರೆ ಯಾವ ರೀತಿ ನಿರ್ಮಾಣ ಮಾಡ್ತಾರೆ ಅಂತೇಳಿ. ಇದರ ಬಗ್ಗೆ ಹೇಳೋದಿದ್ರೆ ಕರ್ನಾಟಕದ ಶಿಲೆ, ಅದರಿಂದ ರಾಮ ನಿರ್ಮಾಣ ಆಗ್ತಾನೆ ಅಂತ ಹೇಳೋದ್ರ ಬಗ್ಗೆ ಅರುಣ್ ಯೋಗಿರಾಜ್ ಅವರೇ. ಸರ್, ಈಗ ಶಿಲೆ ಒಂದು ಸೆಲೆಕ್ಟ್ ಮಾಡಿ ನಮಗೆ ಜಿಯಾಲಜಿ ಡಿಪಾರ್ಟ್ಮೆಂಟ್ ಸೈಂಟಿಸ್ಟ್ಗಳು ಇದನ್ನು ಸೆಲೆಕ್ಟ್ ಮಾಡಿರ್ತಾರೆ. ನಮ್ಮ ಸಜೆಷನ್ ಕೇಳ್ತಾರೆ. ಸೊ ಮೊದಲನೇದು ಏನಕ್ಕೆ ನೇಪಾಲ್ ಕಲ್ಲು ಅದು ನಮ್ಗೆ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ, ನಾವು
ಮಾಡ್ಲಿಕ್ಕೆ ಮುಂಚೆ, ಯಾಕಂದ್ರೆ ನೇಪಾಲ್ ಕಲ್ಲದ ಫಸ್ಟ್ ಟೈಮ್ ನಾವು ಒಂದು ಕೆತ್ತನೆಗೆ ಬಳಸಬೇಕು ಅಂತ ವಿಷಯ ಬಂದಾಗ ಹಾ ನಾವೇನ್ ಟೆಸ್ಟ್ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಕಟಿಂಗ್ ಮಾಡ್ತೀವಿ. ಓಕೆ. ಕಟಿಂಗ್ ಮಾಡಿದಾಗ ಅದರಲ್ಲಿ ಒಂದು ಸ್ವಲ್ಪ ವಿಭಿನ್ನ ಕಲರ್ಗಳಿರುತ್ತೆ ಕಲ್ಲಿನಲ್ಲಿ. ಸೊ ನಾವು ಸಜೆಸ್ಟ್ ಮಾಡ್ತೀವಿ ಇದು ಬೇಡ, ಫಿನಿಶ್ ಆದ್ಮೇಲೆ ಪ್ಯಾಟರ್ನ್ ಬರುವಂತ ಚಾನ್ಸಸ್ ಇರುತ್ತೆ, ಮುಖದ ಮೇಲೂ ಬರ್ಬೋದು, ಅದರಿಂದ ನಾವು ಅದನ್ನ ಬೇಡ ತಗೋತೀವಿ. ಓಕೆ. ಮತ್ತೆ ಮಿಕ್ಕಿದ್ದು ಒಂದು ನಮ್ಗೆ ಎಚ್ ಡಿ ಕೋಟೆಯಿಂದ ಕಲ್ ಬಂದಿರುತ್ತೆ, ಅದ್ ಬಿಟ್ರೆ ರಾಜಸ್ಥಾನಿಂದ ಬಂದಿರುತ್ತೆ, ಅದ್ ಬಿಟ್ರೆ ನಮ್ಗೆ ಕಾರ್ಕಳದಿಂದ ಕಲ್ ಬಂದಿರುತ್ತೆ. ಇಷ್ಟುನು ನಮ್ಗೆ ಪ್ರಿನ್ಸಿಪಲ್ ಸೈಂಟಿಸ್ಟ್ ಎಲ್ಲ ಸೆಲೆಕ್ಷನ್ ಮಾಡ್ತಾರೆ, ಅಂದ್ರೆ ಟೆಸ್ಟಿಂಗ್ ಮಾಡ್ತಾರೆ. ಒಂದು 5 ರೀತಿ ಟೆಸ್ಟಿಂಗ್ ಮಾಡ್ತಾರೆ. ಕಂಪ್ರೆಷನ್ ಟೆಸ್ಟ್ ಮಾಡ್ತಾರೆ, ರಿಯಾಕ್ಷನ್ ಟೆಸ್ಟ್ ಮಾಡ್ತಾರೆ ಕಲ್ದು. ಪ್ರತಿಯೊಂದು ಪಾಸ್ ಆದ ಕಲ್ಲನ್ನ ನಮ್ಗೆ ಕೊನೆಯಲ್ಲಿ ನೀವು ಇದ್ರಲ್ಲಿ ಮಾಡಬಹುದು ಅಂತ ಅವರು ಅಪ್ರೂವಲ್ ಕೊಟ್ಟಿದ್ದ ಕಲ್ಲಲ್ಲಿ ನಾವು ಮಾಡ್ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಈಗ ಬಳಸಿರುವಂತ ಕೃಷ್ಣಶಿಲೆ ಬಂದು ಆಸಿಡ್, ವಾಟರ್, ಏರ್, ಫೈರ್ ಮತ್ತೆ ವೆದರ್ ಪ್ರೂಫ್ ಇರುತ್ತೆ. ನಿಮಗೆ ಅಭಿಷೇಕ ಮಾಡಿದ್ರೆ ಹಾಲಾಗಿ ಈಚೆ ಬರುತ್ತೆ, ಅದರಿಂದ ಈ ಕಲ್ಲನ್ನ ಬಳಸಲಾಗುತ್ತೆ. ಬೇರೆ ಒಂದು ಕಲ್ಲುಗಳಲ್ಲಿ ಮೈಕಾ ಕಂಟೆಂಟ್ ಇದ್ರೆ ಅದು ನಮ್ಗೆ ವಿಗ್ರಹ ಕೆತ್ತನೆಗೆ ಮತ್ತೆ ಪ್ರತಿಷ್ಠಾಪನೆಗೆ ಸೂಕ್ತವಲ್ಲ ಅಂತ ನಾವು ಶಿಲ್ಪಶಾಸ್ತ್ರದಲ್ಲಿ ಹೇಳ್ತೀವಿ. ಅದೇ ರೀತಿ ಇದೆಲ್ಲ ಟೆಸ್ಟಿಂಗ್ ನಡೆಯುತ್ತೆ. ಆ ಟೆಸ್ಟಿಂಗ್ ಆಗಿ ಸೆಲೆಕ್ಟ್ ಆದ ಕಲ್ಲನ್ನ ನಮ್ಗೆ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಕಂಪ್ರೆಷನ್ ಟೆಸ್ಟ್ ಮಾಡೋದು ಏನಕ್ಕೆ ಅಂದ್ರೆ ಅದು ಕಲ್ಲು ಹಾರ್ಡ್ನೆಸ್ ಇರಬೇಕು ಅಂತ ಟೆಸ್ಟ್ ಮಾಡಿ ನಮಗೆ ಒಂದು ಗಟ್ಟಿಯಾದ ಕಲ್ಲುಗಳನ್ನ ಕೊಟ್ಟಿರ್ತಾರೆ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು. ಇಷ್ಟೆಲ್ಲ ಮಾಹಿತಿ ನಮಗಾಗಿ ನೀಡಿದ್ದಕ್ಕೆ. ನಾವೆಲ್ಲರೂ ಕೂಡ ಇಡೀ ದೇಶ, ಇಡೀ ವಿಶ್ವ 22ನೇ ತಾರೀಕಿನ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರನ ಮಂದಿರ ಮತ್ತು ಶ್ರೀರಾಮನ ವಿಗ್ರಹವನ್ನು, ಶ್ರೀರಾಮನನ್ನು ನೋಡುವಂಥ ಉತ್ಸುಕತೆಯಲ್ಲಿದ್ದೀವಿ. ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಕೆಲಸಕ್ಕೆ ನಾವೇನು ಹೇಳೋದು, ಶ್ರೀರಾಮಚಂದ್ರನೇ ನಿಮಗೆ ನಿಮ್ಮನ್ನು ಹರಿಸ್ತಾನೆ ಅನ್ನುವಂಥ ವಿಶ್ವಾಸದೊಂದಿಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ವೀಕ್ಷಕರೇ.